ಸೊ ಎಫ್ ಅಂಡ್ ಟ್ರೇಡಿಂಗ್ ಬಂದು ಕಂಪ್ಲೀಟ್ ಇಸ್ ಅ ಬಿಸ್ನೆಸ್ ಇನ್ಕಮ್. ತುಂಬಾ ಜನ ಇದು ಕ್ಯಾಪಿಟಲ್ ಗೇನ್ ಅಂತ ಟ್ರೀಟ್ ಮಾಡ್ಕೋತಾರೆ, ಅದು ರಾಂಗ್. ಆಕ್ಚುಲಿ ಇದು ಬಿಸ್ನೆಸ್ ಇನ್ಕಮ್. ಹೌದು. ಸೊ ಇದು ಕ್ಯಾಪಿಟಲ್ ಗೇನ್ ಅಲ್ವೇ ಅಲ್ಲ. ನನಗೆ ಸ್ಯಾಲರಿ ಇನ್ಕಮ್ ಇದೆ, ಓಕೆನಾ, ಒಂದು 12 lakhs ಇದೆ ಅನ್ಕೊಳ್ಳಿ. ಸೊ ನನಗೆ ಎಫ್ ಅಂಡ್ ಟ್ರೇಡಿಂಗ್ ಒಂದು 5 lakhs ಪ್ರಾಫಿಟ್ ಬರ್ತಾ ಇದೆ. ಅವಾಗ ಎರಡು ಟೋಟಲ್ ಇನ್ಕಮ್ 15 lakhs ಆಯ್ತು. 15 lakhಗೆ ನಿಮಗೆ ಏನ್ ಟ್ಯಾಕ್ಸ್ ಸ್ಲ್ಯಾಬ್ ಇರುತ್ತೋ ಅದ್ರ ಪ್ರಕಾರ ಟ್ಯಾಕ್ಸ್ ಆಗ್ತಾ ಬರ್ತದೆ. ಯಾವ್ದೋ ಪ್ರಾಪರ್ಟಿ ಮಾಡಿರ್ಬೋದು ಅಥವಾ ನೀವು ಸ್ಟಾಕ್ಸೇ ಮಾರಿರ್ಬೋದು, ಯಾವುದೋ ಒಂದು ರೀತಿಯಲ್ಲಿ ಪ್ರಾಫಿಟ್ ಇದೆ. 3 lakh rupees ಪ್ರಾಫಿಟ್ ಇದೆ. ನನಗೆ ಎಫ್ ಅಂಡ್ ಅಂದ್ರೆ 2 lakh rupees ಲಾಸ್ ಆಗಿದೆ. ಲಾಸ್ ಆಗಿದೆ. ಓಕೆ. ಅದನ್ನ ಅಡ್ಜಸ್ಟ್ಮೆಂಟ್ ಮಾಡಿದ್ರೆ 1 lakhಗೆ ಟ್ಯಾಕ್ಸ್ ಕಟ್ಟಿದ್ರೆ ಸಾಕು. ಇಲ್ಲ ಬರೀ ಒಂದು 8 ಲಕ್ಷ ರೂಪಾಯಿ ಲಾಸೇ ಆಗಿದೆ ನನಗೆ. ಈ ಲಾಸಿಗೆ ನೀವು ಹೆದರ್ಕೋಬೇಡಿ. ಸೊ 8 ವರ್ಷ ಟೈಮ್ ಇರುತ್ತೆ ನಿಮಗೆ. 8 years ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು. ಅದು ಹಂತವಾಗಿ ಕ್ಲೈಮ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ 8 years ನಿಮ್ ಲಾಸ್ ಇದೆ, ಇನ್ಕಮ್ ಟ್ಯಾಕ್ಸ್ ಫೈಲಿಂಗ್ ಮಾಡಿ ಕ್ಯಾರಿ ಫಾರ್ವರ್ಡ್ ಮಾಡಿದ್ರೆ ನೀವು ನೆಕ್ಸ್ಟ್ ಇಯರ್ ಒಂದು 2 lakhs, ಅದು ನೆಕ್ಸ್ಟ್ ಇಯರ್ ಒಂದು 3 lakhs, ಹೀಗೆ ರಿಕವರಿ ಮಾಡ್ಕೊಂಡು 8 lakhs ಎಲ್ಲಿವರೆಗೂ ಲಾಸ್ ಇದೆಯೋ ಅಲ್ಲಿವರೆಗೂ ಅಡ್ಜಸ್ಟ್ಮೆಂಟ್ ಮಾಡಿ. ಸ್ನೇಹಿತರೆ, ಎಫ್ ಅಂಡ್ ಟ್ರೇಡಿಂಗ್ ಮಾಡ್ತಾ ಇದ್ದೀರಾ, ಇದರಲ್ಲಿ ಲಾಭ ಗಳಿಸಿದ್ರೆ ಎಷ್ಟು ಟ್ಯಾಕ್ಸ್ ಕಟ್ಟಬೇಕು ಅನ್ನೋದು ಗೊತ್ತಾ ನಿಮಗೆ? ಅಥವಾ ಲಾಸ್ ಆಯ್ತಪ್ಪ, ಆ ಲಾಸನ್ನು ಅಡ್ಜಸ್ಟ್ ಮಾಡೋದು ಹೇಗೆ ಅನ್ನೋದು ತಿಳ್ಕೊಬೇಕಾದ್ರೆ ನಿಮಗೆ ವೀಕ್ಷಕರೇ, ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಜಸ್ಟ್ 15 minutesಲ್ಲಿ ಲಾಭ ಗಳಿಸಿದ್ರೆ ಟ್ಯಾಕ್ಸ್ ಎಷ್ಟು, ಲಾಸ್ ಆದರೆ ಅದನ್ನು ಅಡ್ಜಸ್ಟ್ ಮಾಡೋದು ಹೇಗೆ, ಮುನ್ನುಗ್ಗೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಇದನ್ನು ಮಾಡೋದಕ್ಕೆ ಕಾರಣ ಏನು ಗೊತ್ತಾ? ಸೆಬಿ ಪ್ರಕಾರ ನಮ್ಮ ಕರ್ನಾಟಕದಲ್ಲಿ 90% ಜನ ಒಂದು ಸೆಕೆಂಡ್ರಿ ಇನ್ಕಮ್ ಬೇಕು ಅಂತ ಹೇಳ್ಬಿಟ್ಟು ಎಫ್ ಅಂಡ್ ಮಾಡಿಬಿಟ್ಟು ತುಂಬ ಜನ ಲಾಸ್ ಮಾಡ್ಕೊತಾ ಇದ್ದಾರೆ ರೀ. ಆದರೆ ಆಗಿರೋ ಲಾಸನ್ನು ಸಮವಾಗಿ ಮಾಡೋದು ಹೇಗೆ, ಅದನ್ನು ರಿಕವರಿ ಮಾಡೋದು ಹೇಗೆ ಅನ್ನೋದು ತುಂಬ ಜನರಿಗೆ ಗೊತ್ತೇ ಇಲ್ಲ. ಆದರೆ ಇಂದಿನ ವಿಡಿಯೋದಲ್ಲಿ ಟ್ಯಾಕ್ಸ್ ಅಂತ ಕಡೆಯಿಂದ ಮಂಜುನಾಥ್ ಸರ್ ನಮ್ಮ ಜೊತೆ ಇದ್ದಾರೆ. ಅವರು ಕರ್ಕೊಂಡು ಇದರಿಂದ ಹೇಗೆ ಮಾಡಿರೋ ಲಾಭಕ್ಕೆ ಪ್ರಾಪರ್ ಆಗಿರುವಂಥ ಟ್ಯಾಕ್ಸ್ ಕೊಟ್ಟೋದು ಹೇಗೆ, ಒಂದು ವೇಳೆ ಲಾಸ್ ಆಗಿದೆ ಅದನ್ನು ಸಮದೂಗಿಸೋದು ಹೇಗೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ವೆಲ್ಕಮ್ ಮಾಡೋಣ ಸರ್ನ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸೊ ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ. ನಾನು ನಿಮ್ಮ ಕನ್ನಡಕ್ಕವರ ಯೂಟ್ಯೂಬ್ ಚಾನಲ್ ಕಡೆಯಿಂದ ಮನೋಹರ್ ಮಾತಾಡ್ತಾ ಇದ್ದೇನೆ. ಸರ್, ಮೊದಲನೇದಾಗಿ ಬರ್ತಾ ಇರುವಂಥದ್ದು ಎಫ್ ಅಂಡ್ ಏನು ಮಾಡ್ತಾರಲ್ವಾ, ಇದರಲ್ಲಿ ಬರುವಂಥ ಲಾಭ ಏನಿದೆ, ಇದು ಕ್ಯಾಪಿಟಲ್ ಗೇನ್ ಸರ್? ಕ್ಯಾಪಿಟಲ್ ಗೇನ್ ಏನಾದರೂ ಆಗಿಲ್ಲ. ಎಫ್ ಅಂಡ್ ಟ್ರೇಡಿಂಗ್ ಅಂದ್ಬಿಟ್ಟು ಬಿಸ್ನೆಸ್ ಇನ್ಕಮ್ ಆಗಿರುತ್ತೆ. ಬಿಸ್ನೆಸ್ ಇನ್ಕಮ್ ನಾನ್ ಸ್ಪೆಕ್ಯುಲೇಷನ್ ಇನ್ಕಮ್. ಓಕೆನಾ? ಸ್ಪೆಕ್ಯುಲೇಷನ್ ಅಂತಂದ್ರೆ ಇಂಟ್ರಾಡೇ ಟ್ರೇಡಿಂಗ್ ಏನಾದ್ರು ಮಾಡಿದ್ರೆ ಸ್ಪೆಕ್ಯುಲೇಷನ್. ಸೊ ಎಫ್ ಅಂಡ್ ಟ್ರೇಡಿಂಗ್ ಬಂದು ಕಂಪ್ಲೀಟ್ ಇಸ್ ಅ ಬಿಸ್ನೆಸ್ ಇನ್ಕಮ್. ತುಂಬಾ ಜನ ಇದು ಕ್ಯಾಪಿಟಲ್ ಗೇನ್ ಅಂತ ಟ್ರೀಟ್ ಮಾಡ್ಕೋತಾರೆ, ಅದು ರಾಂಗ್. ಆಕ್ಚುಲಿ ಇದು ಬಿಸ್ನೆಸ್ ಇನ್ಕಮ್. ಹೌದು. ಸೊ ಇದು ಕ್ಯಾಪಿಟಲ್ ಗೇನ್ ಅಲ್ವೇ ಅಲ್ಲ ಅಲ್ವಾ? ಯಾಕಂದ್ರೆ ತುಂಬಾ ಜನ ಅನ್ಕೋಬಹುದು, ನೀವು ಹೇಳ್ದಂಗೆ ಹೇಗೆ ಪ್ರಾಪರ್ಟಿ ಸೇಲ್ ಮಾಡಿದಾಗ ಲಾಭ ಬಂತು ಅದು ಕ್ಯಾಪಿಟಲ್ ಗೇನು, ಅದೇ ರೀತಿಯಲ್ಲಿ ಎಫ್ ಅಂಡ್ ಮಾಡಿದಾಗ ಲಾಭ ಅದು ಕ್ಯಾಪಿಟಲ್ ಗೇನಾ? ಇದು ಕ್ಯಾಪಿಟಲ್ ಗೇನ್ ಅಲ್ಲ. ಹಾಗಾದ್ರೆ ಎಫ್ ಅಂಡ್ ಅಂತ ಬಂದಾಗ ಇಲ್ಲಿ ಟ್ಯಾಕ್ಸ್ ರೇಟ್ ಏನಿರುತ್ತೆ ಸರ್ ಇಲ್ಲಿ? ಸೊ ಇದು ಎಕ್ಸಾಂಪಲ್ ಆಗಿ ಹೇಳಬೇಕು ಅಂತಂದ್ರೆ ನಾರ್ಮಲ್ ಟ್ಯಾಕ್ಸ್ ಸ್ಲ್ಯಾಬ್ ರೇಟ್ ಏನಿದೆಯೋ ಅದ್ರ ಪ್ರಕಾರ ಟ್ಯಾಕ್ಸಸ್ ಆಗುತ್ತೆ. ಎಕ್ಸಾಂಪಲ್, ನನಗೆ ಸ್ಯಾಲರಿ ಇನ್ಕಮ್ ಇದೆ, ಓಕೆನಾ, ಒಂದು 12 lakhs ಇದೆ ಅನ್ಕೊಳ್ಳಿ. ಸೊ ನನಗೆ ಎಫ್ ಅಂಡ್ ಟ್ರೇಡಿಂಗ್ ಒಂದು 5 lakhs ಪ್ರಾಫಿಟ್ ಬರ್ತಾ ಇದೆ. ಅವಾಗ ಎರಡು ಟೋಟಲ್ ಇನ್ಕಮ್ 15 lakhs ಆಯ್ತು. 15 lakhಗೆ ನಿಮಗೆ ಏನ್ ಟ್ಯಾಕ್ಸ್ ಸ್ಲ್ಯಾಬ್ ಇರುತ್ತೋ ಅದ್ರ ಪ್ರಕಾರ ಟ್ಯಾಕ್ಸ್ ಆಗ್ತಾ ಬರುತ್ತೆ. ಜನರಲ್ ಟ್ಯಾಕ್ಸ್ ಜನರಲ್ ನಾರ್ಮಲ್ ಟ್ಯಾಕ್ಸೇಷನ್ ಅಪ್ಲಿಕೇಬಲ್ ಆಗುತ್ತೆ. ಸೊ ಎಫ್ ಅಂಡ್ ಗೋಸ್ಕರನೇ ಸಪರೇಟ್ ಟ್ಯಾಕ್ಸ್ ಅಂತ ಸಪರೇಟ್ ಟ್ಯಾಕ್ಸ್ ಇಲ್ಲ. ನಾವು LTCG ಮತ್ತೆ STCG ಅಂತ ಮೊನ್ನೆ ಮಾತಾಡಿದ್ವಿ, ಕ್ಯಾಪಿಟಲ್ ಗೇನ್ ಪ್ರಕಾರ. ಬಟ್ ಇದ್ರಲ್ಲ ಅದು ಅಪ್ಲಿಕೇಬಿಲಿಟಿ ಇಲ್ಲ. ನಾರ್ಮಲ್ ಟ್ಯಾಕ್ಸ್ ರೇಟ್ಸ್ ಏನಿದೆಯೋ ಮ್ಯಾಕ್ಸಿಮಮ್ 30% ವರೆಗೂ ಟ್ಯಾಕ್ಸಸ್ ಆಗೋ ಚಾನ್ಸಸ್ ಅದೇ ತರ ಬಂದ್ಬಿಡುತ್ತೆ. ಅಂದ್ರೆ ನಮ್ಮ ಬೇಸಿಕ್ ಏನು ಇನ್ಕಮ್ ಇದೆ ಅದ್ರ ಜೊತೆ ಕ್ಲಬ್ ಆಗುತ್ತೆ, ಸೇರಿಸ್ಬಿಡ್ತಾರೆ. ಸಪರೇಟ್ ಆಗಿ ಕನ್ಸಿಡರ್ ಮಾಡಲ್ಲ, ಕನ್ಸಿಡರ್ ಆಗುತ್ತೆ. ಬಟ್ ಕ್ಯಾಪಿಟಲ್ ಗೇನ್ ಅಂತ ಬಂದಾಗ ಅದು ಸಪರೇಟ್ ಆಗಿ ಕ್ಯಾಲ್ಕುಲೇಟ್ ಆಗುತ್ತೆ ವೀಕ್ಷಕರ. ಒಂದು ಪ್ರಾಪರ್ಟಿ ಸೇಲ್ ಮಾಡಿದಾಗ ಅದರ ಟ್ಯಾಕ್ಸ್ ಬೇರೆ, ಎಫ್ ಅಂಡ್ ಮಾಡಿದಾಗ ಅದರ ಟ್ಯಾಕ್ಸ್ ಬೇರೆ ಅಲ್ಲ, ನಿಮ್ಮ ಇನ್ಕಮ್ ಜೊತೆಲೆ ಸೇರ್ಕೊಳ್ಳುತ್ತೆ. ಇದು ಲಾಭ ಬಂದ್ರೆ ಹೌದು, ಲಾಭ ಬರಲೇ ಇಲ್ಲ, ಲಾಸ್ ಆಯ್ತು, ಅವಾಗ ಏನ್ ಸರ್ ನಮ್ಮ ಕತೆ? ಕರ್ನಾಟಕದಲ್ಲಿ ಮೋಸ್ಟ್ ಆಫ್ ದಿ ನಮ್ಮ ಕ್ಲೈಂಟ್ಸ್ ತುಂಬಾ ಜನ 24-25 ಅಲ್ಲಿ ತುಂಬಾ ಜನ ಲಾಸ್ ಮಾಡ್ಕೊಂಡಿರೋರೇ ಜಾಸ್ತಿ ಆಗಿದೆ. ಓಕೆ ಓಕೆ. ಗ್ಲೋಬಲ್ ಇನ್ಫ್ಲೂಯೆನ್ಸ್ ಆಗಿರ್ಲಿ ಅಥವಾ ವಾರ್ಗಳಾಗಿರ್ಲಿ, ರೀಸೆಂಟ್ ಆಗಿ ಮಾರ್ಕೆಟ್ ಇಂದ ₹1 ಕೂಡ ರಿಟರ್ನ್ಸ್ ಎಕ್ಸ್ಪೆಕ್ಟ್ ಆಗಿಲ್ಲ. ಮೋಸ್ಟ್ ಆಫ್ ದಿ ಪೀಪಲ್ ಎಲ್ಲರೂ ಕೂಡ ಲಾಸ್ ಆಗಿದೆ. ಆದ್ರೆ ಲಾಸ್ ಅಲ್ಲಿ ನೀವು ಯಾವ ರೀತಿ ಡಿಸಿಷನ್ ತಗೋದಿರ ತುಂಬಾನೇ ಇಂಪಾರ್ಟೆಂಟ್ ಅದು. ಓಕೆನಾ? ಫಸ್ಟ್ ಪಾಯಿಂಟ್, ನೀವು ಲಾಸ್ ಅನ್ನ ಸೆಟ್ ಆಫ್ ಮಾಡ್ಬೋದು. ಹೇಗೆ? ಫಾರ್ ಎಕ್ಸಾಂಪಲ್, ನಿಮಗೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಲ್ಲಿ ಒಂದು 3 lakhs ಪ್ರಾಫಿಟ್ ಬಂದಿದೆ. ಅಂದ್ರೆ ಯಾವುದೋ ಪ್ರಾಪರ್ಟಿ ಮಾಡಿರ್ಬೋದು ಅಥವಾ ನೀವು ಸ್ಟಾಕ್ಸೇ ಮಾರಿರ್ಬೋದು, ಯಾವುದೋ ಒಂದು ರೀತಿಯಲ್ಲಿ ಪ್ರಾಫಿಟ್ ಇದೆ. 3 lakh rupees ಪ್ರಾಫಿಟ್ ಇದೆ. ನನಗೆ ಎಫ್ ಅಂಡ್ ಅಂದ್ರೆ 2 lakh rupees ಲಾಸ್ ಆಗಿದೆ. ಲಾಸ್ ಆಗಿದೆ. ಓಕೆ. ಅದನ್ನ ಅಡ್ಜಸ್ಟ್ಮೆಂಟ್ ಮಾಡಿದ್ರೆ 1 lakhಗೆ ಟ್ಯಾಕ್ಸ್ ಕಟ್ಟಿದ್ರೆ ಸಾಕು. ಅದು ಅಲವೆನ್ಸ್ ಇದೆಯಾ? ಸೆಟ್ ಆಫ್ ಆಗುತ್ತೆ, ಮಾಡ್ಕೋಬಹುದು. ಹೌದು, ಓಕೆ ಓಕೆ ಓಕೆ. ಸೊ ಇಲ್ಲ, ನನಗೆ ಕ್ಯಾಪಿಟಲ್ ಗೇನ್ಸ್ ಏನು ಇಲ್ಲ,
ಅದರ್ ಇನ್ಕಮ್ ಇರ್ಬೋದು, ಬಿಸ್ನೆಸ್ ಇನ್ಕಮ್ ಇರ್ಬೋದು, ಅಥವಾ ಪ್ರೊಫೆಷನಲ್ ಕನ್ಸಲ್ಟೇಷನ್ ಇರ್ಬೋದು, ಅಥವಾ ನೀವೇನೋ ಫ್ರೀಲಾನ್ಸಿಂಗ್ ಮಾಡಿರ್ಬೋದು. ಅದರಿಂದ ಒಂದು 5 ಲಕ್ಷ ಬಂದಿದೆ. ಇಫ್ ಅಂಡ್ ಟ್ರೇಡಿಂಗ್ ಮಾಡಿ ಒಂದು 3 ಲ್ಯಾಕ್ ಲಾಸ್ ಆದರೆ ಅಡ್ಜಸ್ಟ್ಮೆಂಟ್ ಮಾಡಿದ್ರೆ ಸೆಟ್ ಆಫ್ ಆಗುತ್ತೆ. 2 ಲ್ಯಾಕ್ಸ್ ಟ್ಯಾಕ್ಸ್ ಕಟ್ಟಿದ್ರೆ ಸಾಕು. ಇದು ಬೆನಿಫಿಟ್ ಅಲ್ವಾ ಸರ್? ಇದು ಇದು ತುಂಬಾ ಬೆನಿಫಿಟ್. ಸೂಪರ್ ಆಗಿದೆ. ಬೆನಿಫಿಟ್ ಯೂಸೇ ಮಾಡೋದಿಲ್ಲ, ಲಾಸ್ ನ ಹಾಗೆ ಬಿಟ್ಬಿಡ್ತಾರೆ. ಟ್ಯಾಕ್ಸ್ ಇಲ್ಲಿ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಾರ್ಮಲ್ ಇನ್ಕಮ್, ನಂದು ಇಂಟ್ರೆಸ್ಟ್ ಇದೆ ಸರ್, ನನ್ನ ಪ್ರೊಫೆಷನಲ್ ಇನ್ಕಮ್ ಇದೆ, ಅದೇನು ಸ್ಮಾಲ್ ಅಮೌಂಟ್ ಬಿಡಿ ಅಂದ್ಕೊಂಡು ಬಿಟ್ಬಿಡ್ತಾರೆ. ಇಲ್ಲಿಂದ ಅನ್ನೆಸರಿ ಟ್ಯಾಕ್ಸ್ ಮಾಡಬೇಡಿ. ನೀವು ಆ ಕಡೆ ಲಾಸ್ ಮಾಡ್ಕೊಂತ ಇರ್ತೀರಾ, ಈ ಕಡೆ ಲಾಭ ಬಂದಿದ್ದಕ್ಕೂ ಟ್ಯಾಕ್ಸ್ ಕಟ್ಬಿಟ್ಟು ಲಾಸ್ ಮಾಡ್ಕೊಂತ ಇರ್ತೀರಾ. ಅದ್ರ ಬದಲು ಆ ಲಾಸ್ ಅನ್ನು ತೆಗೆದು ಈ ಲಾಭದಲ್ಲಿ ಮೈನಸ್ ಮಾಡೋದನ್ನ ಮರಿಬೇಡಿ. ಆವಾಗ ಟ್ಯಾಕ್ಸ್ ಕಮ್ಮಿ ಆಗುತ್ತೆ. ಸರ್, ನಮಗೆ ಯಾವ ಪ್ರಾಪರ್ಟಿನೂ ಇಲ್ಲ, ಯಾವ ಕ್ಯಾಪಿಟಲ್ ಏನೂ ಇಲ್ಲ, ಬರೀ ಲಾಸೇ ಆಗ್ಬಿಟ್ಟಿದೆ. ಇವಾಗ ಏನಾದರೂ ಆಪ್ಷನ್ ಕೊಡಿ ಸರ್. ಸರ್, ತುಂಬಾ ಜನ ಏನಾಗುತ್ತೆ, ಲಾಸ್ ಇದ್ದಾಗ ಹೇಗೆ ನಾವು ಅದರಿಂದ ಹೊರಗೆ ಬರೋದು ತುಂಬಾನೇ ಇಂಪಾರ್ಟೆಂಟ್. ಸೆಟ್ ಅಪ್ ಅಂಡ್ ಕ್ಯಾರಿ ಫಾರ್ವರ್ಡ್ ಅಂತ ಹೇಳ್ತೀವಿ. ಈ ವರ್ಷ ನಂದು ಏನು ಅದರ್ ಇನ್ಕಮ್ ಇಲ್ಲ, ಬರೀ ಒಂದು 8 ಲಕ್ಷ ರೂಪಾಯಿ ಲಾಸೇ ಆಗಿದೆ ನಾನು. ಈ ಲಾಸಿಗೆ ನೀವು ಹೆದರ್ಕೋಬೇಡಿ. ಸೊ 8 ವರ್ಷ ಟೈಮ್ ಇರುತ್ತೆ ನಿಮಗೆ. 8 ಇಯರ್ಸ್ ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು. ಅದು ಹಂತವಾಗಿ ಕ್ಲೈಮ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ 8 ಇಯರ್ಸ್ ನಿಮ್ಗೆ ಲಾಸ್ ಇದೆ, ಇನ್ಕಮ್ ಟ್ಯಾಕ್ಸ್ ಫೈಲಿಂಗ್ ಮಾಡಿ ಕ್ಯಾರಿ ಫಾರ್ವರ್ಡ್ ಮಾಡಿದ್ರೆ ನೀವು ನೆಕ್ಸ್ಟ್ ಇಯರ್ ಒಂದು 2 ಲ್ಯಾಕ್ಸ್, ಅದ್ರ ನೆಕ್ಸ್ಟ್ ಇಯರ್ ಒಂದು 3 ಲ್ಯಾಕ್ಸ್, ಹೀಗೆ ರಿಕವರಿ ಮಾಡ್ಕೊಂಡು 8 ಲ್ಯಾಕ್ಸ್ ಎಲ್ಲಿವರೆಗೂ ಲಾಸ್ ಇದೆಯೋ ಅಲ್ಲಿವರೆಗೂ ಅಡ್ಜಸ್ಟ್ಮೆಂಟ್ ಮಾಡ್ಬೋದು. ಅರ್ಜೆಂಟ್ ಏನಿಲ್ಲ. ಸೊ ಬಿಸ್ನೆಸ್ ಇನ್ಕಮ್ ಲಾಸ್ ಇರೋದನ್ನ ಕ್ಯಾರಿ ಫಾರ್ವರ್ಡ್ ಮಾಡ್ತೀವಿ. 8 ಇಯರ್ಸ್ ಟೈಮ್ ಇದೆ. ಸೊ ಅದರಿಂದ ಅವರಿಗೆ ತುಂಬಾ ಜನಕ್ಕೆ ಬೆನಿಫಿಟ್ ಆಗುತ್ತೆ. ಇದು ಒಳ್ಳೆಯದು. ಸರ್, ಇವೆಲ್ಲ ಮಾಡೋದಕ್ಕೆ ನಾವೇನಾದ್ರೂ ಆಡಿಟಿಂಗ್ ಏನಾದ್ರು ಮಾಡ್ಬೇಕಾ? ಆಡಿಟಿಂಗ್ ಕಂಪಲ್ಸರಿ ಇನ್ನೇನಾದ್ರೂ ಪ್ರಿಸ್ಕ್ರೈಬ್ಡ್ ಲಿಮಿಟ್ ಇದೆ, ಟರ್ನ್ ಓವರ್ ಲಿಮಿಟ್, ಅದ್ರ ತುಂಬಾ ಓವರ್ ಟ್ರೇಡೆಡ್ ಮಾಡಿ ಅವರು ಪ್ರಿಸ್ಕ್ರೈಬ್ ಲಿಮಿಟ್ ದಾಟಿದ್ರೆ ಅವಾಗ ಆಡಿಟ್ ಕೂಡ ಮಾಡಬೇಕಾಗತ್ತೆ. ನೀವು ಆಡಿಟ್ ಮಾಡಿಸಿಲ್ಲ ಅಂದ್ರೂ ಕೂಡ ನಿಮಗೆ ಪೆನಾಲ್ಟಿ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಕರೆಕ್ಟ್ ಆಗಿ ಹೇಳಿದ್ರು. ಓಕೆ, ಸೊ ಆಡಿಟಿಂಗ್ ಇಸ್ ಕಂಪಲ್ಸರಿ ಅಲ್ವಾ? ಸೊ F&O ಮಾಡ್ತಾ ಇದ್ರೆ ದಯವಿಟ್ಟು ಟ್ಯಾಕ್ಸ್ ಪ್ಲ್ಯಾನ್ ಮಾಡದೆ ಟ್ರೇಡಿಂಗ್ ಮಾಡಬೇಡಿ. ಮಾಮೂಲಿ ಟ್ರೇಡಿಂಗ್ ಎಲ್ಲ ಓಕೆ, ಬಟ್ ಅದು F&O ಮಾಡ್ತಾ ಇದ್ರೆ, ಯಾಕಂತಂದರೆ ಇಲ್ಲಿ ಲಾಸ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಬಟ್ ಆ ಲಾಸನ್ನು ಹೇಗೆ ಮೇಂಟೈನ್ ಮಾಡಬೇಕು, ಹೇಗೆ ರಿಕವರಿ ಮಾಡ್ಕೋಬೇಕು ಅನ್ನೋದನ್ನ ಇವರಿಂದ ತಿಳ್ಕೊಬೋದು. ಸರ್, ಫೈನಲ್ ಆಗಿ ಇದ್ರ ಬಗ್ಗೆ ನೀವು ಹೇಳೋದಿದ್ರೆ ನಿಮ್ಮ ಕಡೆಯಿಂದ ಟ್ರೇಡಿಂಗಿಗೆ ಹೆಲ್ಪ್ ಆಗುವಂತಹ ಸರ್ವಿಸಸ್ ಏನಾದರೂ ಇದೆ ಟ್ಯಾಕ್ಸ್ ಅಂತ ಕಡೆಯಿಂದ? ಯಾಕಂದರೆ ನೀವು ಲಾಸ್ಟ್ ಟೈಮ್ ಟ್ಯಾಕ್ಸ್ ಅಂತ ಕಡೆಯಿಂದ ಕ್ಯಾಪಿಟಲ್ ಗೇನ್ ಬಗ್ಗೆ, ಇನ್ಕಮ್ ಟ್ಯಾಕ್ಸ್ ಬಗ್ಗೆ, ಫೈಲಿಂಗ್ ಬಗ್ಗೆ ಎಲ್ಲ ಸರ್ವಿಸಸ್ ಕೊಡ್ತಾ ಇದ್ದೀರಾ. ಟ್ರೇಡಿಂಗ್ ಬಗ್ಗೆ ಏನು ಆಪ್ಷನ್ ಇದೆ ನಮಗೆ? ನಾನು ಒಂದು ಸ್ಮಾಲ್ ಹೇಳೋದ್ರೆ, ನೀವು F&O ಟ್ರೇಡಿಂಗ್ ಮಾಡಿದ್ರೆ ಕಂಪ್ಲೀಟ್ ಎಜುಕೇಟೆಡ್ ಆಗಿ ನೀವು ತಿಳ್ಕೊಂಡು ಮಾಡಿ. ಯಾರೋ ಒಬ್ರು ಕಾಲ್ ಪ್ರೊವೈಡ್ ಮಾಡ್ತಾರೆ, ತುಂಬಾ ಜನ ದುಡ್ಡು ಕಳ್ಕೊತಾರೆ. ಸೊ ನಂದು ಅವೇರ್ನೆಸ್ ಇದು. ಯಾರು ನೀವು ಎಜುಕೇಟೆಡ್ ಆಗಿ ವಿಡಿಯೋಸ್ ನೋಡಿ ನಿಮ್ಮ ಹತ್ರ ಚಾರ್ಟ್ ಅನಲೈಸ್ ಮಾಡಕ್ಕೆ ಬರುತ್ತೆ, ನಾನು 99% ಪ್ರಾಫಿಟ್ ಮಾಡ್ತೀನಿ ಅಂತಂದರೆ ನೀವು ಮಾಡಿ. ಅದ್ರ ಜೊತೆಗೆ ನೀವೆಲ್ಲ ಟ್ರೇಡಿಂಗ್ ಮಾಡಿ, ನಿಮ್ಗೆ ಏನಾದ್ರು ಇನ್ಕಮ್ ಟ್ಯಾಕ್ಸ್ ಸರ್ವಿಸಸ್ ಬೇಕು, ನಾನು ಮಾಡಿಬಿಟ್ಟಿದ್ದೀನಿ, ಸೊ ಇನ್ಕಮ್ ಟ್ಯಾಕ್ಸ್ ಫೈಲಿಂಗ್ ಮಾಡಿಕೊಡಿ ಸರ್, ಅಥವಾ ನನಗೆ ಟ್ಯಾಕ್ಸ್ ಸೇವ್ ಮಾಡಿ, ಅಥವಾ ನನಗೆ ಇಯರ್ಲಿ ಕಂಪ್ಲೀಟ್ ಪ್ಲಾನಿಂಗ್ ಬೇಕು, ಫೈನಾನ್ಷಿಯಲ್ ಪ್ಲಾನಿಂಗ್ ಬೇಕು ಅಂದರೆ ನೀವು ಟ್ಯಾಕ್ಸ್ ಮಂತನ್ನು ಕಾಂಟ್ಯಾಕ್ಟ್ ಮಾಡಿ. ಈಸಿ ನಮ್ಮ ನಂಬರ್ 9019555355 ನಂಬರ್ಗೆ ಕಾಲ್ ಮಾಡಿದರೆ ಸಾಕು. ನಾವು ಎನ್ಕ್ವೈರಿ ಮಾಡಿ ಕಂಪ್ಲೀಟ್ ಅಫೋರ್ಡಬಲ್ ಪ್ರೈಸಲ್ಲಿ, ಬೆಸ್ಟ್ ಪ್ರೈಸಲ್ಲಿ ನಾವು ಮಾಡ್ಕೊಡ್ತೀರಾ. ಸೊ ನೀವು ಲಾಭನಾದರೂ ಮಾಡ್ಕೊಂಡಿರಿ, ಲಾಸನ್ನಾದರೂ ಮಾಡ್ಕೊಂಡಿರಿ. ಸೊ ಇನ್ಕಮ್ ಟ್ಯಾಕ್ಸ್ ಫೈಲಿಂಗ್ ಮಾಡೋದನ್ನ ಮಿಸ್ ಮಾಡಬೇಡಿ. ಅದಕ್ಕೆ ಹೇಳೋದು, ಒಂದು ಟ್ಯಾಕ್ಸ್ ಪ್ಲಾನ್ ಮಾಡಲೇಬೇಕು. ಸರ್ ಹೇಳ್ದಂಗೆ ನಿಮಗೆ 8 ವರ್ಷ ಟೈಮ್ ಇದೆ ಅಲ್ವಾ? ಅದ್ರ ಜೊತೆಗೆ ಡ್ಯೂ ಡೇಟ್, ಆ ಡ್ಯೂ ಡೇಟ್ ಒಳಗೆ ನೀವು ಫೈಲಿಂಗ್ ಮಾಡಿರಬೇಕು. ನೀವು ಡ್ಯೂ ಡೇಟ್ ಆದ್ಮೇಲೆ ಸರ್ ನನ್ನ ಲಾಸ್ ಇದೆ ಆಮೇಲೆ ತೋರಿಸಿದ್ರೆ ಪ್ರಯೋಜನ ಇಲ್ಲ. ಕರೆಕ್ಟ್. ಸೊ ಟ್ಯಾಕ್ಸ್ ಅಂತ ನಂಬರು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ. ಅಷ್ಟೇ ಅಲ್ಲದೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಆಕ್ಟಿವ್ ಇದ್ದಾರೆ, ಇವರು ರೀಲ್ಗಳು ಬರ್ತಾನೆ ಇರ್ತಾರೆ. ಸೊ ನಿಮಗೆ ಯಾವುದೇ ರೀತಿಯ ಟ್ಯಾಕ್ಸ್ ಬಗ್ಗೆ ಇನ್ಫಾರ್ಮೇಷನ್ ಬೇಕು, ಸರ್ವಿಸ್ ಬೇಕು ಅಂತಂದರೆ ಡೆಫಿನೆಟ್ಲಿ ನೀವು ಮಂಜುನಾಥ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸರ್, ನಮ್ಮ ವೀಕ್ಷಕರಿಗೆ F&O ಬಗ್ಗೆ ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಧನ್ಯವಾದಗಳು ವೀಕ್ಷಕರೇ.